ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಬ್ಬ ವಿಧವೆಯ 4 ಮಂದಿ ಹೆಣ್ಣು ಮಕ್ಕಳು ಗರ್ಭವತಿಯಾಗುತ್ತಾರೆ. ಇದರಲ್ಲಿ ವಿಶೇಷವೇನು ಅಂದುಕೊಳ್ಳಬೇಡಿ, ಏಕೆಂದ್ರೆ ಆ 4 ಮಂದಿ ಹೆಣ್ಣು ಮಕ್ಕಳು ಮದುವೆಯಾಗದೆ ಗರ್ಭವತಿಯಾಗಿದ್ದಾರೆ. ಅವರ ಪ್ರೆಗ್ನೆನ್ಸಿಗೆ ಕಾರಣ ಏನು ಅಂತೇಳಿ ಯಾರಿಗೂ ಸಹ ಗೊತ್ತಿಲ್ಲ. ಆ ಹೊಟ್ಟೆಯಲ್ಲಿರುವ ಮಗುವಿಗೆ ತಂದೆ ಯಾರು ಅಂತೇಳಿ ಆ ಮಹಿಳೆಗೂ ಸಹ ಗೊತ್ತಿಲ್ಲ. ಹಾಗಿದ್ರೆ ಬನ್ನಿ ಈ ವಿಶಿಷ್ಟವಾದ ಘಟನೆಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಒಂದು ದಿನ ರಾಜ ದರ್ಬಾರ್ಗೆ ಒಬ್ಬ ವಯಸ್ಸಾದ ಮಹಿಳೆ ಬರುತ್ತಾಳೆ. ಅಲ್ಲಿ ಎಲ್ಲ ಪ್ರಜೆಗಳು ಸಹ ತಮ್ಮ ಸಮಸ್ಯೆಗಳನ್ನ ರಾಜನ ಬಳಿ ಹೇಳುತ್ತಾ ಪರಿಹಾರ ನೀಡಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ. ಆಗ ವಯಸ್ಸಾದ ಮುದುಕಿಯನ್ನ ನಿನ್ನ ಸಮಸ್ಯೆ ಏನೆಂದು ಹೇಳಿ ಎಂದು ಮಹಾರಾಜರು ಕೇಳುತ್ತಾರೆ. ಆದ್ರೆ ಆಕೆ ಸ್ವಲ್ಪ ಸಮಯ ಮೌನವಾಗಿರುತ್ತಾಳೆ. ಆಗ ಮಹಾರಾಜರು ಮತ್ತೊಂದು ಸಾರಿ ಆ ಮಹಿಳೆಯನ್ನ ನಿನ್ನ ಸಮಸ್ಯೆ ಏನೆಂದು ಕೇಳುತ್ತಾರೆ. ಆಗ ವಯಸ್ಸಾದ ಆ ಮಹಿಳೆ, ನನ್ನನ್ನು ಕ್ಷಮಿಸಿ ಮಹಾರಾಜ, ನಾನು ಎಲ್ಲರ ಮುಂದೆ ನನ್ನ ಸಮಸ್ಯೆಯನ್ನ ಹೇಳಿಕೊಳ್ಳಲಾರೆ. ನಾನು ನಿಮ್ಮನ್ನು ಏಕಾಂತವಾಗಿ ಭೇಟಿಯಾಗಿ ನನ್ನ ಸಮಸ್ಯೆಯನ್ನ ಹೇಳಿಕೊಳ್ಳಬೇಕೆಂದುಕೊಂಡಿದ್ದೇನೆ. ನೀವು ಅನುಮತಿ ಕೊಟ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂದು ತಲೆ ತಗ್ಗಿಸಿ ಹೇಳುತ್ತಾರೆ. ಒಬ್ಬ ಹೆಣ್ಣು ಮಗಳು ಎಲ್ಲರ ಮುಂದೆ ತನ್ನ ಸಮಸ್ಯೆಯನ್ನ ಹೇಳಿಕೊಳ್ಳುವುದಕ್ಕೆ ಏಕೆ ನಾಚಿಕೆ ಪಟ್ಟುಕೊಳ್ಳುತ್ತಿದ್ದಾಳೆ ಎಂದು ಆ ಮಹಾರಾಜರಿಗೆ ಅರ್ಥವಾಗುತ್ತದೆ. ಅದಕ್ಕೋಸ್ಕರ ಮಹಾರಾಜರು ಆಕೆಯನ್ನ ನನ್ನ ಏಕಾಂತ ಮಂದಿರಕ್ಕೆ ಕರೆದುಕೊಂಡು ಬನ್ನಿ ಎಂದು ತನ್ನ ಸೈನಿಕರಿಗೆ ಆದೇಶ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಗ ಮಹಾರಾಜರು ಏಕಾಂತ ಮಂದಿರದಲ್ಲಿ ಇರುವಾಗ ಆ ವಯಸ್ಸಾದ ಮುದುಕಿ ಅಲ್ಲಿಗೆ ಬರುತ್ತಾಳೆ. ಆಕೆ ಬಂದ ತಕ್ಷಣ ಮಹಾರಾಜರ ಕಾಲಿನ ಮೇಲೆ ಬಿದ್ದು ಹೋಗುತ್ತಾಳೆ. ಮಹಾರಾಜ, ನೀವೇ ನನ್ನನ್ನು ಕಾಪಾಡಬೇಕು, ನೀವೇ ನನಗೆ ನ್ಯಾಯವನ್ನ ಕೊಡಿಸಬೇಕು ಎಂದು ಅಳುವುದಕ್ಕೆ ಶುರು ಮಾಡುತ್ತಾಳೆ. ತನ್ನ ತಾಯಿಯ ವಯಸ್ಸಾಗಿರುವ ಆ ಮಹಿಳೆ ತನ್ನ ಕಾಲಿನ ಮೇಲೆ ಬಿದ್ದು ಅಳುತ್ತಿರುವುದನ್ನು ಕಂಡು ಮಹಾರಾಜರು ಆಕೆಯನ್ನ ಮೆಲ್ಲಗೆ ಮೇಲಕ್ಕೆತ್ತುತ್ತಾರೆ. ನೀನು ಅಳದೆ ಅಸಲಿಗೆ ನಿನಗೆ ಆಗಿರುವ ಸಮಸ್ಯೆ ಏನು ಅಂತ ಹೇಳಮ್ಮ, ಖಂಡಿತವಾಗಿಯೂ ನಾನು ನಿನ್ನ ಸಮಸ್ಯೆಗೆ ಪರಿಹಾರವನ್ನ ಕೊಡುತ್ತೇನೆ ಎಂದು ಮಹಾರಾಜರು ಭರವಸೆಯನ್ನ ನೀಡುತ್ತಾರೆ. ಆಗ ಆ ವಯಸ್ಸಾದ ಮಹಿಳೆ ತನ್ನ ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡುತ್ತಾಳೆ. ಮಹಾರಾಜ, ನಾನು ಮದುವೆಯಾದ ಕೆಲವು ವರ್ಷಗಳಲ್ಲಿ ನನ್ನ ಗಂಡ ಸತ್ತು ಹೋದನು. ಆದ್ರೆ ಅಷ್ಟೊತ್ತಿಗಾಗಲೇ ನನಗೆ 7 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ದರು. ನಮಗೆ ಒಂದು ಗಂಡು ಸಂತಾನ ಇಲ್ಲದಿರುವ ಕಾರಣ ನಾವು ತುಂಬಾ ಕಷ್ಟಪಟ್ಟೆವು. ನನ್ನ 7 ಮಂದಿ ಹೆಣ್ಣು ಮಕ್ಕಳು ಕೂಡ ತುಂಬಾ ಬುದ್ಧಿವಂತರು. ಅವರನ್ನ ನಾನು ತುಂಬಾ ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ದೇನೆ. ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನ ಮಾಡುತ್ತಾ ದೊಡ್ಡವರಿಗೆ ಗೌರವವನ್ನ ಕೊಡುತ್ತಾ ನಾನು ಹಾಕಿದ ಗೆರೆಯನ್ನ ದಾಟದೆ ನಾನು ಹೇಳಿದಂತೆ ಕೇಳುವಂತ ಬಂಗಾರದ ಅಮ್ಮಂದಿರು ನನ್ನ ಮಕ್ಕಳು. ನನ್ನ ಈ 7 ಮಂದಿ ಮಕ್ಕಳನ್ನ ಬೆಳೆಸುವುದಕ್ಕೆ ನನಗೆ ಎಂದಿಗೂ ಕೂಡ ಭಾರವೆನಿಸಲಿಲ್ಲ. ಆದ್ರೆ ಅಂದುಕೊಳ್ಳದೆ ನನಗೊಂದು ಹೊಸ ಸಮಸ್ಯೆ ಎದುರಾಯಿತು ಎಂದು ಹೇಳುತ್ತಾ ಆ ವಯಸ್ಸಾದ ಮಹಿಳೆ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ಮಹಾರಾಜರು, ನೀನು ಈ ರೀತಿ ಅಳುವುದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಅಸಲಿಗೆ ನಿನಗೇನಾಗಿದೆ ಹೇಳು, ನಿಮ್ಮ ಮಕ್ಕಳಿಗೆ ಏನಾದ್ರೂ ಕಷ್ಟ ಬಂದಿದೆಯಾ ಎಂದು ಕೇಳುತ್ತಾರೆ. ಆಗ ವಯಸ್ಸಾದ ಮಹಿಳೆ, ಹೌದು ಮಹಾರಾಜ, ತುಂಬಾ ದೊಡ್ಡ ಕಷ್ಟನೇ ಬಂದಿದೆ. ಒಂದು ದಿನ ನನ್ನ ದೊಡ್ಡ ಮಗಳು ಹೊಟ್ಟೆ ನೋವು ಎಂದು ಕಣ್ಣು ತಿರುಗಿ ಬಿದ್ದು ಹೋದಳು. ತಕ್ಷಣ ಆಕೆಯನ್ನ ವೈದ್ಯರ ಬಳಿ ಕರೆದುಕೊಂಡು ಹೋದೆನು. ಆಗ ವೈದ್ಯರು ಹೇಳಿದ್ದನ್ನ ಕೇಳಿ ನನ್ನ ಬಾಯಲ್ಲಿ ಮಾತು ಬರಲಿಲ್ಲ. ಏಕೆಂದರೆ ಆ ವೈದ್ಯರು ನನ್ನ ಮಗಳು ಗರ್ಭವತಿಯಾಗಿದ್ದಾಳೆ ಎಂದು ಹೇಳಿದರು. ನನ್ನ ಮಗಳಿಗೆ 3 ತಿಂಗಳು ಆಗಿದೆ ಎಂದು ಗೊತ್ತಾಗುವಷ್ಟರಲ್ಲಿ ನನ್ನ ಕಾಲ ಕೆಳಗಿರುವ ಭೂಮಿ ಕಂಪಿಸಿದಂತಾಯಿತು. ಏಕೆಂದರೆ ನನ್ನ ಮಗಳಿಗೆ ಇನ್ನು ಮದುವೆ ಆಗಿಲ್ಲ. ಮದುವೆ ಆಗದೆ ಆಕೆ ಗರ್ಭವತಿ ಹೇಗೆ ಆದಳು ಎಂದು ನನಗೆ ಗೊತ್ತಿಲ್ಲ. ಆಕೆಗೆ ಮದುವೆ ಆಗದೆ ಹೇಗೆ ಗರ್ಭವತಿಯಾದಳೆಂದು ನನಗೆ ಅರ್ಥವಾಗುತ್ತಿಲ್ಲ. ತಕ್ಷಣ ಆಕೆಯನ್ನ ಮನೆಗೆ ಎಳೆದುಕೊಂಡು ಹೋಗಿ ಚಪ್ಪಲಿಯಿಂದ ಬಾರಿಸಿದೆ. ಹೊಟ್ಟೆಯಲ್ಲಿ ಮಗು ಇದೆ ಎಂದು ಕೂಡ ನೋಡದೆ ನನ್ನ ಕಾಲಿನಿಂದ ನೂಕಿದೆ. ಎಷ್ಟೇ ಚಿತ್ರಹಿಂಸೆಯನ್ನ ಕೊಟ್ಟರು ಕೂಡ ತನ್ನ ಗರ್ಭಕ್ಕೆ ಕಾರಣ ಯಾರು ಅಂತೇಳಿ ಆಕೆ ಹೇಳಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆಕೆಗೂ ಕೂಡ ಆ ಗರ್ಭ ಹೇಗೆ ಬಂತು ಎಂದು ಗೊತ್ತಿಲ್ಲ. ನನ್ನ ಮಗಳು ತುಂಬಾ ಬುದ್ಧಿವಂತೆ. ಅವಳ ಎತ್ತ ತಾಯಿಯಾಗಿ ನಾನು ಒಂದು ಮಾತು ಹೇಳಬಲ್ಲೆ. ಆಕೆ ಎಲ್ಲೋ ಆದಿ ಬೀದಿ ಸುತ್ತಿ ತನ್ನ ಹೊಟ್ಟೆಯನ್ನು ಬರ್ಸಿಕೊಂಡಿಲ್ಲ. ಇದರ ಹಿಂದೆ ಯಾರೋ ಇದ್ದಾರೆ ಎಂದು ಅರ್ಥವಾಯಿತು. ಸ್ವಲ್ಪ ದಿನಗಳ ನಂತರ ನನ್ನ ಮಗಳು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವನ್ನ ನಾವು ತುಂಬಾ ಮುದ್ದಾಗಿ ಸಾಕುತ್ತಿದ್ದೇವೆ. ಇದಾದ ಸ್ವಲ್ಪ ದಿನಕ್ಕೆ ನನ್ನ 2ನೇ ಮಗಳು ಕೂಡ ಗರ್ಭವತಿಯಾದಳು. ಆದ್ರೆ ಆಕೆಯ ಗರ್ಭಕ್ಕೂ ಕೂಡ ಕಾರಣವೇನೆಂದು ಗೊತ್ತಿಲ್ಲ. ಅಸಲಿಗೆ ನನ್ನ 2ನೇ ಮಗಳು ಮಾತು ಬಾರದ ಮೂಕಿ, ತುಂಬಾ ಅಮಾಯಕಳು. ಅವಳಿಗೆ ಯಾರು ಮೋಸ ಮಾಡಿದರೆಂದು ತಿಳಿದುಕೊಳ್ಳಬೇಕೆಂದು ತುಂಬಾ ಪ್ರಯತ್ನ ಮಾಡಿದೆನು. ಆದ್ರೆ ಅವಳ ಗರ್ಭಕ್ಕೆ ಕಾರಣ ಯಾರು ಅಂತೇಳಿ ಅವಳಿಗೂ ಸಹ ಗೊತ್ತಿಲ್ಲ. ನನ್ನ 2ನೇ ಮಗಳಿಗೂ ಕೂಡ ಒಂದು ಗಂಡು ಮಗು ಹುಟ್ಟಿತು. ಆ ನಂತರ 3ನೇ ಮಗಳು ಕೂಡ ಗರ್ಭವತಿಯಾದಳು. 14 ವರ್ಷ ಕೂಡ ಆಗಿರದ ನನ್ನ 4ನೇ ಮಗಳು ಕೂಡ ಗರ್ಭವತಿಯಾಗಿದ್ದಾಳೆ. ಈಗ ನನಗೆ
ಏನು ಮಾಡಬೇಕೆಂದು ಗೊತ್ತಾಗದೆ ನಿಮ್ಮ ಕಾಲ ಮೇಲೆ ಬಂದು ಬಿದ್ದಿದ್ದೇನೆ. ನೀವೇ ನಮಗೆ ನ್ಯಾಯವನ್ನ ನೀಡಬೇಕು, ನೀವೇ ನಮಗೆ ಮಾರ್ಗವನ್ನ ತೋರಿಸಬೇಕು. ಇಲ್ಲ ಅಂದ್ರೆ ನನ್ನ 7 ಮಂದಿ ಮಕ್ಕಳೊಂದಿಗೆ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಬೇಕಾಗುತ್ತದೆ. ನೀವೇ ನ್ಯಾಯವನ್ನ ನೀಡಬೇಕು ಮಹಾರಾಜ. ನನ್ನ ಮಕ್ಕಳು ಗರ್ಭವತಿಯರಾಗುವುದಕ್ಕೆ ಯಾರು ಕಾರಣ ಎಂದು ಪತ್ತೆ ಮಾಡಿ ನೀವೇ ಹಿಡಿದುಕೊಳ್ಳಬೇಕು. ಹೀಗೆ ಅಳುತ್ತಾ ಆ ವಯಸ್ಸಾದ ಮಹಿಳೆ ತನ್ನ ಕಥೆಯನ್ನ ಹೇಳಿಕೊಂಡಳು. ಅದನ್ನು ಕೇಳಿದ ಮಹಾರಾಜರು ಶಾಕ್ ಆಗುತ್ತಾರೆ. ಗರ್ಭವತಿ ಆಗುವುದಕ್ಕೆ ಕಾರಣ ಯಾರು ಅಂತ ಗೊತ್ತಿಲ್ಲದೆ ನಿನ್ನ 2 ಮಕ್ಕಳು ಮಗುವನ್ನ ಎತ್ತರು, ಮತ್ತೆ ಇನ್ನೆರಡು ಮಕ್ಕಳು ಈಗ ಗರ್ಭವತಿಯಾಗಿದ್ದಾರೆ. ಅಸಲಿಗೆ ತಪ್ಪೆಲ್ಲ ನಿಂದೆ. ನಿನ್ನ ಮೊದಲ ಮಗಳಿಗೆ ಅನ್ಯಾಯವಾದಾಗಲೇ ನೀನು ಇಲ್ಲಿಗೆ ಬಂದು ನ್ಯಾಯವನ್ನ ಕೇಳಿದ್ದರೆ ಈ ಪರಿಸ್ಥಿತಿ ನಿನಗೆ ಬರುತ್ತಿರಲಿಲ್ಲ. ನಿಮ್ಮಂತ ಬಡವರದು ಇದೇ ಸಮಸ್ಯೆ. ಕಷ್ಟಗಳನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತೀರಾ. ಯಾವಾಗ ನಿಮಗೆ ತಡೆದುಕೊಳ್ಳಲಾಗದ ಕಷ್ಟ ಬರುತ್ತೋ ಆಗ ನಮ್ಮಂತ ರಾಜರ ಬಳಿ ಓಡಿ ಬರುತ್ತೀರಾ. ಏನೇ ಆಗಿರಲಿ ನಿನ್ನ ಸಮಸ್ಯೆಯನ್ನ ಬಗೆಹರಿಸುವುದು ನನ್ನ ಜವಾಬ್ದಾರಿ. ನಿನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆ ಇಟ್ಟುಕೊಳ್ಳದೆ ಮನೆಗೆ ಹೋಗು. ನಿನ್ನ 4 ಮಂದಿ ಮಕ್ಕಳು ಗರ್ಭವತಿಯರಾಗುವುದಕ್ಕೆ ಕಾರಣ ಯಾರು ಎಂದು ಪತ್ತೆ ಮಾಡಿ ನಿನ್ನ ಮುಂದೆ ನಿಲ್ಲಿಸುತ್ತೇನೆ ಎಂದು ಮಹಾರಾಜರು ಭರವಸೆಯನ್ನ ನೀಡಿದರು. ಆಗ ವಯಸ್ಸಾದ ಮಹಿಳೆ ಮನೆಗೆ ಹೋಗುತ್ತಾಳೆ. ಆ ವಯಸ್ಸಾದ ಮಹಿಳೆ ಹೋದ ನಂತರ ಮಹಾರಾಜರಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಅವರಿಗೆ ಈ ಸಮಸ್ಯೆ ಪರಿಹಾರವಿಲ್ಲದ ಒಂದು ಗೊಂದಲದ ರೀತಿ ಕಾಣಿಸಿತು. ಆ ಹೆಣ್ಣು ಮಕ್ಕಳ ಗರ್ಭಕ್ಕೆ ಕಾರಣವಾದವರನ್ನ ಯಾವ ರೀತಿ ಹಿಡಿದುಕೊಳ್ಳಬೇಕೆಂದು ಅರ್ಥವಾಗುತ್ತಿಲ್ಲ. ಆಗ ಮಹಾರಾಜರು ಬೇಸರವಾಗಿರುವುದನ್ನು ಕಂಡು ಮಹಾಮಂತ್ರಿ ಅಲ್ಲಿಗೆ ಬರುತ್ತಾರೆ. ಮಂತ್ರಿ, ಏನಾಯ್ತು ಮಹಾರಾಜ ಎಂದು ಕೇಳಿದ ತಕ್ಷಣ ಮಹಾರಾಜರು ಆ ವಯಸ್ಸಾದ ಮಹಿಳೆ ಹೇಳಿದ ಕಥೆಯನ್ನ ಎಳೆ ಎಳೆಯಾಗಿ ಹೇಳಿದರು. ಆ ವಯಸ್ಸಾದ ಮಹಿಳೆಯ 7 ಮಂದಿ ಹೆಣ್ಣು ಮಕ್ಕಳಲ್ಲಿ 4 ಮಂದಿ ಹೆಣ್ಣು ಮಕ್ಕಳು ಅವರಿಗೆ ಗೊತ್ತಿಲ್ಲದೆ ಗರ್ಭವತಿಯರಾಗಿದ್ದಾರೆ. ಅದರಲ್ಲಿ 2 ಮಂದಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಜನ್ಮವನ್ನು ನೀಡಿದ್ದಾರೆ. ನನಗ್ಯಾಕೋ ಅವಳ ಹತ್ತಿರ ಇದ್ದವರದೇ ಕೆಲಸ ಎಂದು ಅನುಮಾನ. ಆದ್ರೆ ಆ ವ್ಯಕ್ತಿಯನ್ನ ಹೀಗೆ ಹಿಡಿದುಕೊಳ್ಳಬೇಕೆಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಮಹಾರಾಜರು ತಲೆ ಮೇಲೆ ಕೈ ಹೊತ್ತು ಕುಳಿತರು. ಆಗ ಮಂತ್ರಿ ಆ ವಿಷಯದ ಬಗ್ಗೆ ತುಂಬಾ ಆಲೋಚನೆ ಮಾಡಿದ ನಂತರ ಮಹಾರಾಜರಿಗೆ ಒಂದು ಸಲಹೆಯನ್ನ ಕೊಡುತ್ತಾರೆ. ಮಹಾರಾಜ, ನನಗೊಂದು ಅದ್ಭುತವಾದ ಆಲೋಚನೆ ಬಂದಿದೆ. ಆದ್ರೆ ಗೋಡೆಗಳಿಗೂ ಸಹ ಕಿವಿಗಳು ಇರುವುದರಿಂದ ನಾನು ಈ ಆಲೋಚನೆಯನ್ನ ನಿಮ್ಮ ಕಿವಿಯಲ್ಲಿ ಹೇಳುತ್ತಿದ್ದೇನೆ ಎಂದು ತನ್ನ ಆಲೋಚನೆಯನ್ನ ಮಹಾರಾಜರ ಕಿವಿಯಲ್ಲಿ ಹೇಳುತ್ತಾನೆ. ಆತನ ಸಲಹೆ ಮಹಾರಾಜರಿಗೆ ತುಂಬಾ ಇಷ್ಟವಾಗಿದ್ದರಿಂದ ಅದೇ ರಾತ್ರಿ ಈ ಸಲಹೆಯನ್ನ ಅನುಕರಿಸಿ ಎಂದು ಆದೇಶ ಮಾಡುತ್ತಾರೆ. ಮಹಾಮಂತ್ರಿ ಒಂದು ಮೇಕೆಯನ್ನ ತೆಗೆದುಕೊಂಡು ಆ ವಯಸ್ಸಾದ ಮಹಿಳೆ ಮನೆಗೆ ಹೋಗುತ್ತಾರೆ. ನೀವೇನು ಮಹಾಮಂತ್ರಿ ನಮ್ಮ ಮನೆಗೆ ಬಂದಿದ್ದೀರಾ ಎಂದು ಆ ವಯಸ್ಸಾದ ಮಹಿಳೆ ಕೇಳುತ್ತಾಳೆ. ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡುವುದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಎಂದು ಹೇಳುತ್ತಾರೆ. ಆ ಮಹಾಮಂತ್ರಿ ಆ ವಯಸ್ಸಾದ ಮಹಿಳೆಯ ಮನೆ ಮೇಲೆ ಹತ್ತಿ ಆ ಮೇಲ್ಚಾವಣಿಯ ಮೇಲೆ ಮೇಕೆಯನ್ನ ಕಟ್ಟುತ್ತಾರೆ. ಆ ನಂತರ ಮನೆಯ ಒಳಗಡೆ ಹೋಗಿ ಆ ವಯಸ್ಸಾದ ಮಹಿಳೆ ಮತ್ತು ಮಕ್ಕಳನ್ನ ನೋಡುತ್ತಾ, ಈ ದಿನ ರಾತ್ರಿ ನೀವು ನಿಶ್ಚಿಂತೆಯಾಗಿ ಮಲಗಿಕೊಳ್ಳಿ. ನಿಮ್ಮ ಸಮಸ್ಯೆಗೆ ಕಾರಣವಾದವನನ್ನ ಈ ರಾತ್ರಿ ಹಿಡಿದುಕೊಳ್ಳುತ್ತೇನೆ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಿ ಆ ಮನೆಯಿಂದ ಹೊರಗಡೆ ಬರುತ್ತಾರೆ. ಆಕೆಯ ಮನೆಯ ಮುಂದೆ 2 ಸೈನಿಕರನ್ನ ಕಾವಲಿಗೆ ಇಡುತ್ತಾರೆ. ಏನಾದರೂ ಶಬ್ದ ಕೇಳಿಸಿದ ತಕ್ಷಣ ಅಲರ್ಟ್ ಆಗಿರಿ ಎಂದು ಮಹಾಮಂತ್ರಿಗಳು ಆ ಸೈನಿಕರಿಗೆ ಹೇಳುತ್ತಾರೆ. ಮಹಾಮಂತ್ರಿಗಳು ಅಂದುಕೊಂಡ ಹಾಗೆಯೇ ಮಧ್ಯರಾತ್ರಿಯ ಸಮಯದಲ್ಲಿ ಒಬ್ಬ ವ್ಯಕ್ತಿ ಆ ಮನೆಯ ಮೇಲ್ಚಾವಣಿಯ ಮೇಲೆ ಹತ್ತುತ್ತಾನೆ. ಆತನನ್ನು ನೋಡಿದ ಮೇಕೆ ಜೋರಾಗಿ ಕಿರ್ಚುವುದಕ್ಕೆ ಶುರು ಮಾಡುತ್ತೆ. ಅದು ಕಿರ್ಚಿದ ತಕ್ಷಣ ಆ ಸೈನಿಕರ ಜೊತೆ ಆ ವಯಸ್ಸಾದ ಮಹಿಳೆ ಆ 7 ಮಕ್ಕಳು ಕೂಡ ಎಚ್ಚರಗೊಳ್ಳುತ್ತಾರೆ. ಆ ವ್ಯಕ್ತಿ ಹಿಂದಿನ ಬಾಗಿಲಿನಿಂದ ಓಡಿ ಹೋಗುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಸೈನಿಕರು ಆತನನ್ನು ಬಲವಾಗಿ ಹಿಡಿದುಕೊಂಡು ರಾಜ ದರ್ಬಾರ್ಗೆ ಕರೆದುಕೊಂಡು ಬರುತ್ತಾರೆ. ಆ ವ್ಯಕ್ತಿ ತನ್ನ ಮುಖಕ್ಕೆ ಕಪ್ಪು ಮುಸ್ಕನ್ನು ಹಾಕಿಕೊಂಡಿದ್ದಾನೆ. ಆ ವ್ಯಕ್ತಿಯ ಮುಸ್ಕನ್ನ ತೆಗೆದ ತಕ್ಷಣ ಆ ವಯಸ್ಸಾದ ಮಹಿಳೆಯ ಜೊತೆಗೆ ಆಕೆ 7 ಮಂದಿ ಹೆಣ್ಣು ಮಕ್ಕಳು ಕೂಡ ಶಾಕ್ ಆಗಿ ಹೋಗುತ್ತಾರೆ. ರಾಜ ದರ್ಬಾರ್ನಲ್ಲಿದ್ದ ಉಳಿದ ಜನರನ್ನ ಹೊರಗಡೆ ಕಳುಹಿಸಿ ಮಹಾರಾಜರು ಆ ವಯಸ್ಸಾದ ಮಹಿಳೆ 7 ಮಂದಿ ಹೆಣ್ಣು ಮಕ್ಕಳು ಮತ್ತು ಆ ಅಪರಾಧಿಯನ್ನು ಮಾತ್ರ ಇರಲು ಆದೇಶ ಮಾಡುತ್ತಾರೆ. ಆಗ ತಕ್ಷಣ ರಾಜ ದರ್ಬಾರ್ನಲ್ಲಿದ್ದ ಜನರೆಲ್ಲರೂ ಹೊರಗಡೆ ಬರುತ್ತಾರೆ. ಆ ವಯಸ್ಸಾದ ಮಹಿಳೆಯ ಮನೆಗೆ ಕಳ್ಳತನದಿಂದ ಬಂದಿದ್ದ ಆ ವ್ಯಕ್ತಿ ಆತನು ಬೇರೆ ಯಾರು ಅಲ್ಲ, ಆಕೆಯ ಸ್ವಂತ ತಮ್ಮನ ಮಗ. ಆ ವಿಷಯವನ್ನು ತಿಳಿದುಕೊಂಡ ಮಹಾರಾಜರು ಆತನ ಕುತ್ತಿಗೆ ಮೇಲೆ ಕತ್ತಿಯನ್ನ ಇಟ್ಟು ಏಕೆ ಈ ರೀತಿ ಮಾಡಿದೆ ಹೇಳು ಎಂದು ಆದೇಶ ಮಾಡುತ್ತಾರೆ. ಆಗ ಆ ವ್ಯಕ್ತಿ ತಾನು ಮಾಡಿದ ಕರ್ಮ ಕಾಂಡದ ಬಗ್ಗೆ ಹೇಳುವುದಕ್ಕೆ ಶುರು ಮಾಡುತ್ತಾನೆ. ಮಹಾರಾಜ, ನನ್ನ ಹೆಸರು ಪರಂಧಾಮ. ನಾನು ಈ ವಯಸ್ಸಾದ ಮಹಿಳೆಗೆ ತಮ್ಮನ ಮಗ. ಈ ಹೆಣ್ಣು ಮಕ್ಕಳ ವರಸೆಗೆ ನಾನು ಮಾವನಾಗುತ್ತೇನೆ. ನನಗೆ ನನ್ನ ದೊಡ್ಡ ಸೊಸೆ ಅಂದ್ರೆ ತುಂಬಾ ಇಷ್ಟ. ನನಗೆ ಆಕೆಯನ್ನ ಕೊಟ್ಟು ಮದುವೆ ಮಾಡಿ ಎಂದು ನನ್ನ ಅತ್ತೆಯನ್ನ ತುಂಬಾ ಸಾರಿ ಕೇಳಿಕೊಂಡೆನು. ಆದ್ರೆ ಆಕೆ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ನನಗೆ ಆಕೆಯನ್ನ ಕೊಟ್ಟು ಮದುವೆ ಮಾಡಿ ಎಂದು ನಮ್ಮ ಅತ್ತೆಯನ್ನ ಎಷ್ಟೋ ಸಾರಿ ಕೇಳಿದೆನು. ಆದ್ರೆ ಆಕೆ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ. ನನಗೆ ಕೆಟ್ಟ ಅಭ್ಯಾಸಗಳು ಇದ್ದಾವೆ ಎಂದು, ನನಗೆ ಆಸ್ತಿ ಪಾಸ್ತಿ ಇಲ್ಲ ಎಂದು, ನನಗೆ ಉದ್ಯೋಗ ಇಲ್ಲ ಎಂದು ತನ್ನ ಮಗಳನ್ನ ನನಗೆ ಕೊಡುವುದಕ್ಕೆ ಇಷ್ಟಪಡಲಿಲ್ಲ. ಆದ್ದರಿಂದ ನಾನು ಕಳ್ಳತನದಿಂದ ಅವರ ಮನೆ ಒಳಗಡೆ ಹೋಗಿ ನನ್ನ ಕೋರಿಕೆಯನ್ನ ತೀರಿಸಿಕೊಂಡೆನು. ನಾನು ಮಾಡಿದ ಕೆಲಸ ಎಲ್ಲಿ ಹೊರಗಡೆ ಬರುತ್ತೋ ಅಂತೇಳಿ ಭಯ ಬಿದ್ದೆ. ಆದ್ರೆ ನಮ್ಮ ಅತ್ತೆ ತನ್ನ ಮಗಳಿಗಾದ ಅನ್ಯಾಯದ ಬಗ್ಗೆ ಯಾರಿಗೂ ಸಹ ಹೇಳಲಿಲ್ಲ. ಆದ್ದರಿಂದ ಪ್ರತಿದಿನ ಅವರ ಮನೆಗೆ
ಕಳ್ಳ ದಾರಿಯಲ್ಲಿ ಹೋಗಿ ಅವರಿಗೆ ಮತ್ತಿನ ಔಷಧಿಯನ್ನ ಕೊಟ್ಟು ಅವರು ಗಾಢ ನಿದ್ರೆಗೆ ಹೋದ ನಂತರ ನನ್ನ ಕೋರಿಕೆಯನ್ನ ತೀರಿಸಿಕೊಳ್ಳುತ್ತಿದ್ದೆ. ಹೀಗೆ ನನ್ನ 4 ಮಂದಿ ಸೊಸೆಯರನ್ನು ಕೂಡ ನಾನು ಅನುಭವಿಸಿದೆ. ಅವರು ನನ್ನಿಂದಲೇ ಗರ್ಭವತಿಯರಾಗಿದ್ದಾರೆ. ಆದ್ರೆ ಒಂದು ಮೇಕೆಯಿಂದ ನಾನು ಸಿಕ್ಕಿಕೊಳ್ಳುತ್ತೇನೆಂದು ಅಂದುಕೊಂಡಿರಲಿಲ್ಲ. ಮೇಕೆಯ ಹಾಲಿಗೋಸ್ಕರ ನಮ್ಮ ಅತ್ತೆ ಮೇಕೆಯನ್ನ ಖರೀದಿ ಮಾಡಿದ್ದಾರೇನೋ, ಅದನ್ನ ಮನೆಯ ಮೇಲ್ಚಾವಣಿಯ ಮೇಲೆ ಕಟ್ಟಿದ್ದಾರೇನೋ ಅಂದುಕೊಂಡೆ. ಅಷ್ಟೇ ಅಲ್ಲದೆ ಮನೆಯ ಒಳಗಡೆ ಹೋಗುವಾಗ ನನ್ನ ಧ್ಯಾನವೆಲ್ಲ ನನ್ನ ಸೊಸೆಯರ ಮೇಲೆ ಇತ್ತೋ ಹೊರತು ಆ ಮೇಕೆಯ ಮೇಲೆ ಇಲ್ಲದೆ ಹೋಗಿದ್ದರಿಂದ ನಾನು ಸಿಕ್ಕಿಕೊಂಡೆನು. ಆದ್ರೂ ಕೂಡ ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ. ನಾನು ನಮ್ಮ ಅತ್ತೆಯೊಂದಿಗೆ ಮಾತನಾಡಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುತ್ತೇನೆ. ನೀವು ಇದರ ಮಧ್ಯೆ ತಲೆ ತುರಿಸಬೇಡಿ ಮಹಾರಾಜ ಎಂದು ಪರಂಧಾಮನು ಸ್ವಲ್ಪ ಕೂಡ ಪಶ್ಚಾತ್ತಾಪವಿಲ್ಲದೆ ಹೇಳಿದ್ದರಿಂದ ಮಹಾರಾಜರಿಗೆ ಕೋಪ ನೆತ್ತಿಗೇರುತ್ತದೆ. ಆಗ ತಕ್ಷಣ ತನ್ನ ಕತ್ತಿಯನ್ನ ತೆಗೆದು ಆತನ ತಲೆಯನ್ನ ಕತ್ತರಿಸಿ ಹಾಕುತ್ತಾರೆ. ಆಗ ಅವನ ತಲೆ ದೇಹದಿಂದ ಬೇರ್ಪಟ್ಟು ಸ್ವಲ್ಪ ಸಮಯ ವಿಲವಿಲ ಒದ್ದಾಡಿ ಪ್ರಾಣ ಕಳೆದುಕೊಳ್ಳುತ್ತಾನೆ. ಆಗ ಮಹಾರಾಜರು ಆ ವಯಸ್ಸಾದ ಮಹಿಳೆ ಮತ್ತು ಆಕೆಯ ಮಕ್ಕಳನ್ನ ನೋಡುತ್ತಾ, ನಿನಗೆ ಮೊದಲ ಸಾರಿ ಅನ್ಯಾಯವಾದಾಗಲೇ ನನ್ನ ಬಳಿ ಬಂದಿದ್ದರೆ ಈ ವಿಷಯ ಇಷ್ಟು ದೂರ ಬರುತ್ತಿರಲಿಲ್ಲ. ಮನೆಯಲ್ಲಿ ಶತ್ರುವನ್ನಿಟ್ಟುಕೊಂಡು ನೀವು ನರಕವನ್ನ ಅನುಭವಿಸಿದ್ರಿ. ಮನೆಯ ಕಳ್ಳನನ್ನ ಈಶ್ವರನು ಕೂಡ ಹಿಡಿಯಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ. ಆದ್ರೆ ಒಂದು ಮೇಕೆಯಿಂದ ಸಿಕ್ಕಿಕೊಂಡನು. ಯಾವಾಗಲೇ ಆದ್ರೂ ಒಂದು ವಿಷಯವನ್ನ ನೆನಪಿಟ್ಟುಕೊಳ್ಳಿ, ಒಂದು ಸಮಸ್ಯೆಯನ್ನ ಮೊದಲೇ ನಾವು ಗುರುತಿಸಿದರೆ ಅದು ದೊಡ್ಡದಾಗಿ ಬೆಳೆದು ಗಾಯವಾಗುವುದಿಲ್ಲ. ಆಲಸ್ಯಂ ಅಮೃತಂ ವಿಷಂ ಎಂದು ನಮ್ಮ ಹಿರಿಯರು ಅದಕ್ಕೆ ಹೇಳಿದ್ದಾರೆ. ಆಗಿದ್ದೇನೋ ಆಗೋಯ್ತು, ಇನ್ನು ಮುಂದೆ ಆದರೂ ಜಾಗೃತರಾಗಿರಿ ಎಂದು ಹೇಳುತ್ತಾರೆ ಮಹಾರಾಜರು. ಅಷ್ಟೇ ಅಲ್ಲದೆ ಆ 4 ಮಂದಿ ಹೆಣ್ಣು ಮಕ್ಕಳಿಗೆ ತನ್ನ ಬಳಿ ಇದ್ದ 4 ಮಂದಿ ಒಳ್ಳೆಯ ಸೈನಿಕರಿಗೆ ಕೊಟ್ಟು ವಿವಾಹವನ್ನ ಮಾಡುತ್ತಾರೆ. ಅವರಿಗೆ ಎಷ್ಟೋ ಬಂಗಾರದ ಆಭರಣಗಳನ್ನ ದುಡ್ಡನ್ನ ಬಹುಮಾನವಾಗಿ ಕೊಟ್ಟರು. ಉಳಿದ 3 ಹೆಣ್ಣು ಮಕ್ಕಳಿಗೂ ಸಹ ವಿದ್ಯಾ ಬುದ್ಧಿಯನ್ನ ಕಲಿಸಿ ಅವರು ತನ್ನ ಕಾಲ ಮೇಲೆ ತಾವು ನಿಲ್ಲುವಂತೆ ಮಾಡಿದರು ಆ ದಯೆ ಹೊಂದಿದ ಮಹಾರಾಜರು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.